ನೋಡಿ ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ ಟೋಟಲ್ಲು ಒಂದು 3 ಎಕರೆ ಬರ್ತದೆ. ಫುಲ್ ಎಲ್ಲ ಫೆನ್ಸ್ ಆಗೈತೆ. ಒಂದು 36 ಗುಂಟೆ ಸಪ್ರೇಟ್ ಫೆನ್ಸ್ ಆಗೈತೆ. ಇನ್ನು ಈ ಕಡೆಗೆ ಇದು 2 ಎಕರೆ ಫುಲ್ ಒಂದೇ ಬೌಂಡ್ರಿ. ಟೋಟಲ್ ಎಲ್ಲ ಒಬ್ಬರೇ ಪವನರು. ಧಾರವಾಡಿಗೆ ಟಚ್ಚು. ಮಳವಳ್ಳಿಯಿಂದ 16 ಕಿಲೋಮೀಟ್ರ್, 15-16 ಕಿಲೋಮೀಟ್ರು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲ್ ಮಣ್ಣು, ಸುತ್ತ ಫೆನ್ಸ್ ಆಗೋಗಿದೆ. 3 ಎಕರೆ. ಆ ಕಡೆ ಒಬ್ಬರು ಮಡಿಕತ್ತೀವಿ ಅಂದ್ರೆ ಸರಿ 36 ಗುಂಟೆನ. 3 ಎಕರೆನೂ ಒಬ್ಬರೇ ತಗೋತೀವಿ ಅಂದ್ರೆ ಸರ್ನೇ. ಯಾರೇ ಬೇಕಾದ್ರೆ ಇಬ್ಬರು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಮಳವಳ್ಳಿಗೆ ನಿಯರ್ ಹತ್ರ ಇರುವಂಥ ಜಾಗ. ನೋಡಿ, ಹಿಂದೆಗಡೆ ತೆಂಗಿನ ಮರ ಕಾಣ್ತಾ ಇತ್ತಲ್ಲ, ಅದೇ ಬಸ್ ರೋಡ್. ಅದು ಹಿಂದೆಗಡೆ ತೆಂಗಿನ ಮರ ಕಾಣ್ತಾರೆ, ಬಸ್ ರೋಡು. ಇದು ಹಳ್ಳಿಗೆ ಹೋಗೋಂಥ ರಸ್ತೆ. ಇದು ಹಳ್ಳಿಗೆ ಹೋಗೋಂಥ ರಸ್ತೆ. ಇದು 3 ಎಕರೆ ಟೋಟಲ್ ಇರೋದು. ಇವರು ಕುಂಟೆ 1,65,000 ಫೈನಲ್ ಹೇಳ್ತಾರೆ. ಕೂತ್ಕೊಂಡ್ರೆ ಒಂದು 2-3 ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು. ನಗುಸಭೆಯಲ್ಲಿ ಆಯ್ತೆ. ಡೈರೆಕ್ಟ್ ಪಾರ್ಟಿ, ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಬೆಂಗಳೂರಿಂದ 116 ಕಿಲೋಮೀಟ್ರು, ಮಳವಳ್ಳಿಯಿಂದ 16, ಟಿ ನರಸೀಪುರದಿಂದ ಒಂದು 20 ಕಿಲೋಮೀಟ್ರು, 20-25 ಕಿಲೋಮೀಟ್ರ್ ಆಗುತ್ತಾ. ಟೌನ್ಗೆ ನಿಯರ್ ಹತ್ರ ಇರುವಂಥ ಜಾಗ. ಮಣ್ಣಂತೂ ತುಂಬ ಚೆನ್ನಾಗಿದೆ. ಇದು ಸ್ಕ್ವೇರ್ ಇಲ್ಲ, ಎಲ್ ಶೇಪ್ ಐತೆ. ಈ ಜಾಗ ಎಲ್ ಶೇಪ್ ಐತೆ ಅಂದರೆ ಎಲ್ಲ ಅದ್ವಸ್ತಾಗಿ ಫೆನ್ಸಾಗಿ ನೀಟಾಗಿ ಬಿಟ್ಬಿಟ್ಟಿದ್ದಾರೆ. ಇವ್ರು ಬೋರ್ ಹೊಡಿಸ್ಕೊಂಡು ತೋಟ ಮಾಡ್ಕಿರೋವಂಥವ್ರಿಗೆ ಒಂದು ಮನೆ ಕಟ್ಟಿಗೆ ಸೂಪರಾಗಿದೆ ಜಾಗ. ನೋಡಿ, 3 ಎಕರೆ ಕೇಳೋಂಥವ್ರಿಗೆ ಇದೇ ರಸ್ತಾಗಿದೆ. ರೋಡ್ ಪಾಯಿಂಟು. ಬಸ್ ರೋಡ್ಗೆ ಡೈರೆಕ್ಟ್ ಬೆಂಗಳೂರಿಂದ ಡೈರೆಕ್ಟ್ ಬಸ್ಸು ಈ ಲ್ಯಾಂಡಿಂದ. ಬೆಳಗಿನ ಜಾವ 3 ಗಂಟೆ ರಾತ್ರಿಗೆ ಬಸ್ಸು, ಸಾಯಂಕಾಲ 9 ಗಂಟೆ ನೈಟ್ ಬಸ್ಸು. ಇಲ್ಲಿಂದ ಡೈರೆಕ್ಟ್ ಗಾಡಿ ಬೆಂಗಳೂರಿಗೆ ಬಳಿಗೆ 3 ಗಂಟೆ ರಾತ್ರಿಗೆ. ಇವರು ಕುಂಟೆ 1,65,000 ಫೈನಲ್ ಹೇಳ್ತಾರೆ. ಕೂತ್ಕೊಂಡ್ರು ಒಂದು 2-3 ಸಾವಿರ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಡೈರೆಕ್ಟ್ ರಿಜಿಸ್ಟ್ರೇಷನ್ನು, ಲೀಗಲ್ ಡಾಕ್ಯುಮೆಂಟು, ಡೈರೆಕ್ಟ್ ಪಾರ್ಟಿ. 3 ಎಕರೆ ಬಂದಿರುವಂಥ ಜಾಗ. ನೋಡಿ, ಎಲ್ಲ ನೀಟಾಗಿ ಅದ್ವಸ್ ಫಿಕ್ಸ್ ಮಾಡಿ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ. ಅಂದರೆ ಜಾಗ ಸ್ಕ್ವೇರಲ್ಲಿ ಎಲ್ ಶಾಪ್ ಐತೆ. ಈ ಕಡೆ ಈಶಾನ್ಯದ ಮೂಲೆ ಬೆಳೆದೈತೆ, ಈ ಕಡೆ ಕುಬೇರ್ ಮೂಲ. ಈಶಾನ್ಯದ ಮೂಲ ಅಲ್ಲ, ಇದು ಇದ್ರ ಮೂಲ ಬೆಳೆದೈತೆ. ಜಾಗ ಅಂತೂ ತುಂಬ ಚೆನ್ನಾಗಿದೆ ನೋಡಿ. 3 ಎಕರೆ.